ಆರುಹಳ್ಳಿ ವೃತ್ತಕ್ಕೆ ಬರ್ತಾರೆ. ಇವತ್ತು ಡಿಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಕನಕಪುರ ರಸ್ತೆಯವರೆಗೂ ಮೆಟ್ರೋದಲ್ಲಿ ಸಂಚರಿಸಲಿದ್ದಾರೆ ಸಿಎಂ. ವಿಧಾನಸೌಧದ ಸ್ಟೇಷನ್ನಿಂದ ಡಿಕೆಶಿ ಮೆಟ್ರೋದಲ್ಲಿ ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಝೀರೋ ಟ್ರಾಫಿಕ್ನಿಂದ ವಾಹನ ಸವಾರರಿಗೆ ತೊಂದರೆ ಆಗುತ್ತೆ. ಎಕ್ಸಾಕ್ಟ್ಲಿ ಕನಕಪುರ ರಸ್ತೆಯವರೆಗೂ ಮೆಟ್ರೋ ರೈಲಿನಲ್ಲಿ ಸಂಚರಿಸಲು ನಿರ್ಧಾರ ಮಾಡಿದ್ದಾರೆ. ಬಳಿಕ ರಸ್ತೆ ಮಾರ್ಗವಾಗಿ ತೆರಳಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬೆಳಗ್ಗೆ 9 ಗಂಟೆಗೆ ಮೆಟ್ರೋದಲ್ಲಿ ಸಂಚರಿಸಲಿದ್ದಾರೆ. ಇವತ್ತು ಬೆಳಗ್ಗೆ 9 ಗಂಟೆ ಸುಮಾರಿಗೆ ವಿಧಾನಸೌಧ ಮೆಟ್ರೋದಿಂದ ಪ್ರಯಾಣವನ್ನು ಬೆಳೆಸ್ತಾರೆ. ತದನಂತರ ಕನಕಪುರದಲ್ಲಿ ಇಳ್ಕೊಳ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಅವರಿಗೆ ಆದಂತಹ ವಾಹನಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿರುತ್ತೆ. ಯಾಕಂತಂದ್ರೆ ಈಗ ಇನ್ ಕೇಸ್ ವಿಧಾನಸೌಧದಿಂದ ಅವರನ್ನು ಏನಾದರೂ ಈ ಸರ್ಕಾರ ವಾಹನದಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಝೀರೋ ಟ್ರಾಫಿಕ್ ಮಾಡಬೇಕು, ವಾಹನ ಸವಾರರಿಗೂ ತುಂಬಾ ತೊಂದರೆ ಆಗುತ್ತೆ. ಯಾಕಂತಂದ್ರೆ ಕೆಲಸಕ್ಕೆ ಹೋಗೋರು ಇರ್ತಾರೆ, ಅವರನ್ನ ಟ್ರಾಫಿಕ್ ಜಾಮ್ ಅಲ್ಲಿ ನಿಲ್ಲಿಸಬೇಕಾಗತ್ತೆ, ಅಲ್ಲೇ ಟೈಮ್ ವೇಸ್ಟ್ ಆಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಆ ರೀತಿಯಾಗಿ ಜನಸಾಮಾನ್ಯರಿಗೆ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸೋದು ಸೂಕ್ತ. ಈಗಾಗಲೇ ಭರದಿಂದ ಸಿದ್ಧತೆಗಳು ಕೂಡ ನಡೀತಾ ಇದೆ. ಅವರ ಸ್ವಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಯಾಕಂತಂದ್ರೆ ಸಿಎಂ ಆದಂತಹ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರನ್ನ ನೋಡ್ತಾ ಇದ್ದೀವಿ ಎನ್ನುವಂತಹ ಹುಮ್ಮಸ್ಸಿನಲ್ಲಿದ್ದಾರೆ. ಈಗ ಭರದಿಂದ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ಸಾಕಷ್ಟು ಬಿಗಿ ಭದ್ರತೆಯಲ್ಲಿ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಯನ್ನ ನಾವು ಗಮನಿಸ್ತಾ ಇದ್ವಿ. ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೊಲೀಸರನ್ನ ಕೂಡ ಅಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಸರಿಸುಮಾರು 9 ಗಂಟೆಗೆ ವಿಧಾನಸೌಧದಿಂದ ನೇರವಾಗಿ ಕನಕಪುರಕ್ಕೆ ಹೋಗಲಿದ್ದಾರೆ. ನೋಡಿ, ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಕನಕಪುರದಲ್ಲಿ ಅವರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕಂತ ಹೇಳಿ ಬಹಳ ಅದ್ದೂರಿಯಿಂದ ಈ ಕಲಾ ತಂಡಗಳಾಗಿರ್ಬೋದು, ಅಲ್ಲಿರುವಂತಹ ಬೆಂಬಲಿಗರಾಗಿರ್ಬೋದು, ಅಲ್ಲಿರುವಂತಹ ಮುಖಂಡರುಗಳಾಗಿರ್ಬೋದು, ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಈಗ ಸಿಎಂ ಆದ ಬೆನ್ನಲ್ಲೇ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಯಾವ ರೀತಿಯಾದಂತಹ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ ಅಂತ ಹೇಳಿ ಅವರನ್ನ ಸ್ವಾಗತ ಕೋರೋದಕ್ಕೆ? ಎಸ್ ಬಸವರಾಜ್, ಈಗ ಮೊದಲ ಬಾರಿಗೆ ಸಿಎಂ ಆದ್ಮೇಲೆ ಸ್ವಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಡಿಕೆ ಶಿವಕುಮಾರ್. ಯಾವ ರೀತಿಯಾದಂತಹ ಸಿದ್ಧತೆಗಳನ್ನ ಅಲ್ಲಿರುವಂತಹ ಜನಗಳು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ? ದೀಪಾ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಮ್ಮ ಕ್ಷೇತ್ರದ ಜನತೆ ಮತ್ತು ರಾಮನಗರ ಏನು ಬೆಂಗಳೂರು ದಕ್ಷಿಣ ಜಿಲ್ಲೆ ಏನಿದೆ ಈ ಒಂದು ಜನತೆಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಇಡೀ ದಿನ ಆ ಒಂದು ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಪ್ರವಾಸವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇಡೀ ಜನತೆಯನ್ನು ಉದ್ದೇಶಿಸಿ ಒಂದು ರೋಡ್ ಶೋ ಕೂಡ ಮಾಡ್ಲಿಕ್ಕೂ ಕೂಡ ಮತ್ತೆ ಪ್ರಮುಖವಾಗಿರ್ತಕ್ಕಂತಹ ಒಂದು ಸರ್ಕಲ್ಗಳಲ್ಲಾಗಿರ್ಬೋದು ಮತ್ತೆ ಗ್ರಾಮಗಳಲ್ಲಿಯೂ ಕೂಡ ಒಂದು ಡಿಕೆ ಶಿವಕುಮಾರ್ ಅವರು ಜನರನ್ನ ಉದ್ದೇಶಿಸಿ ಮಾತನಾಡುವಂತಹ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಮುಖ್ಯಮಂತ್ರಿಗಳಾಗಿ ಮೊದಲ ಬಾರಿಗೂ ಕೂಡ ಒಂದು ಕ್ಷೇತ್ರದತ್ತು ಕೂಡ ಒಂದು ಪ್ರಯಾಣವನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಮತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲೂ ಕೂಡ ಇಡೀ ಜನತೆ ಕೂಡ ಕೃತಜ್ಞತೆ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರು ಕೂಡ ಇವತ್ತು ಮುಂದಾಗಿರ್ತಕ್ಕಂಥದ್ದು. ಮೊದಲಿಗೆ ಹಾರೋಹಳ್ಳಿ ಸರ್ಕಲ್ ನಿಂದಲೂ ಕೂಡ ಮುಖ್ಯಮಂತ್ರಿಗಳ ಈ ಒಂದು ಕೃತಜ್ಞತಾ ಒಂದು ರೋಡ್ ಶೋ ಏನಿದೆ ಇದು ಆರಂಭವಾಗುತ್ತೆ. ಅಲ್ಲಿಂದ ಅನೇಕ ಒಂದು ಗ್ರಾಮಗಳ ತುಂಗನಿ ಗ್ರಾಮ ಆಗಿರ್ಬೋದು, ಟಿ ಬೇಕೂರು ಸರ್ಕಲ್ ಆಗಿರ್ಬೋದು, ನಾರಾಯಣಪುರ ಆಗಿರ್ಬೋದು, ಕೋಡಿಹಳ್ಳಿ, ಹೀಗೆ ಕನಕಪುರದ ಹಲವಾರು ಒಂದು ಗ್ರಾಮಗಳಲ್ಲಿಯೂ ಕೂಡ ಡಿಕೆ ಶಿವಕುಮಾರ್ ಅವರು ಇವತ್ತು ಸಂಚಾರವನ್ನ ಮಾಡಲಿದ್ದಾರೆ. ಇರುವಂತಹ ಜನರಿಗೆ ತಮಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಹಿನ್ನೆಲೆಯಲ್ಲಿ ಒಂದು ಕೃತಜ್ಞತೆ ಸಲ್ಲಿಸುವಂತಹ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಇವತ್ತು ಮುಂದಾಗಿರ್ತಕ್ಕಂಥದ್ದು. ಅಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಈ ಒಂದು ಕೃತಜ್ಞತಾ ರೋಡ್ ಶೋ ಏನಿದೆ ಇದಕ್ಕೆ ಎಲ್ಲ ಸಕಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದ ವತಿಯಿಂದಲೂ ಕೂಡ ಮತ್ತೆ ಆ ಒಂದು ಗ್ರಾಮದ ಜನರಿಂದಲೂ ಕೂಡ ಸಾಕಷ್ಟು ವಾದ್ಯಗಳಾಗಿರಬಹುದು, ಅಲ್ಲಿರ್ತಕ್ಕಂಥ ಸಾಕಷ್ಟು ಕಟೌಟ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಸಾಕಷ್ಟು ಅವ್ರಿಗೆ ಬರುವಂತ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ
ಅಲ್ಲಿ ಸ್ಥಳೀಯ ಮುಖಂಡರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಒಂದು ಸ್ವಾಗತಿಸಲಿಕ್ಕೂ ಕೂಡ ಸಕಲವಾಗಿರ್ತಕ್ಕಂಥ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಆರೋಹಳ್ಳಿ ಸರ್ಕಾರದಲ್ಲೂ ಕೂಡ ಮೊದಲಿಗೆ ಒಂದು ಮುಖ್ಯಮಂತ್ರಿಗಳಿಗೆ ಆ ಒಂದು ಜನತೆ ಒಂದು ಸ್ವಾಗತವನ್ನು ಕೂಡ ಮಾಡ್ಕೊಳ್ತಾರೆ. ಅಲ್ಲಿಂದ ಆರಂಭವಾಗಿರ್ತಕ್ಕಂಥದ್ದು ಕೊನೆಗೆ ಏನು ಚಲ್ಲಘಟ್ಟ ಸರ್ಕಲ್ ಕನಕಪುರ ಟೌನ್ ಅಲ್ಲಿ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದಾರೆ. ಅಂತಿಮವಾಗಿ ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಂತರ ಬೆಂಗಳೂರಿಗೂ ಕೂಡ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ವಾಪಸ್ ಆಗ್ಲಿದ್ದಾರೆ. ಹಾಗಾಗಿ ಇಡೀ ಒಂದು ತಮ್ಮ ಕ್ಷೇತ್ರ ಅಂದ್ರೆ ಸ್ವಕ್ಷೇತ್ರದ ಜನತೆಗೆ ಮತ್ತೆ ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನತೆಗೆ ಕೂಡ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಒಂದು ಮಿಂಚಿನ ಸಂಚಾರವನ್ನು ಕೂಡ ಇವತ್ತು ಮಾಡಲಿದ್ದಾರೆ. ದೀಪಾ. ಎಸ್ ಬಸವರಾಜ್, ಇನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಜನರು ನಾವು ನಿಮ್ ಸಪೋರ್ಟ್ ಇರ್ತೀವಿ, ನಾವು ಏನೇ ಆಗ್ಲಿ ನಿಮ್ಮ ಪರವಾಗಿ ನಿಲ್ತೀವಿ ಅಂತ ಹೇಳ್ತಾ ಇದ್ರು. ಹಾಗೆ ಈಗ ಮೊದಲ ಬಾರಿಗೆ ಸಿಎಂ ಭೇಟಿ ಕೊಡ್ತಿದ್ದಾರೆ. ಅಲ್ಲಿರುವಂತಹ ಜನರು ಎಷ್ಟು ಎಕ್ಸೈಟ್ಮೆಂಟ್ ಆಗಿರಬಹುದು. ಮತ್ತೊಂದು ಕಡೆ ಇವತ್ತು ರೋಡ್ ಶೋ ಆಗ್ತಾ ಇದೆ. ಯಾವ ರೀತಿ ಬಿಗಿ ಭದ್ರತೆಯನ್ನ ಅಲ್ಲಿ ಕೈಗೊಳ್ಳಲಾಗಿದೆ? ಯಾಕಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಜನ ಸೇರುವಂತಹ ನಿರೀಕ್ಷೆ ಆ ಹಿನ್ನೆಲೆಯಲ್ಲಿ. ಖಂಡಿತ ದೀಪ, ಆ ಒಂದು ಕನಕಪುರ ಕ್ಷೇತ್ರದ ಜನತೆ ಆಗಿರಬಹುದು ಮತ್ತೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜನತೆ ಆಗಿರಬಹುದು, ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಬೇಕು, ಬಹು ವರ್ಷಗಳ ಕನಸು ಅವ್ರು ಆಗ್ಬಹುದು, ಸಾಕಷ್ಟು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಅವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಹಳಷ್ಟು ಒತ್ತಾಯನ ಕೂಡ ಮಾಡ್ತಿದ್ರು. ಮತ್ತೆ ಅವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿಯೂ ಕೂಡ ಅವರು ಪ್ರಮಾಣವಚನೆಯನ್ನು ಸ್ವೀಕಾರ ಮಾಡೋಕ್ಕಿಂತ ಮುಂಚಿತವಾಗ್ಲೂ ಸಹಿತ ನಮ್ಮ ರಾಜ್ ನ್ಯೂಸ್ ತಂಡವು ಕೂಡ ಆ ಒಂದು ಕ್ಷೇತ್ರದಲ್ಲಿಯೂ ಕೂಡ ಜನರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡ್ಲಿಕ್ಕೂ ಕೂಡ ಹೋಗಿತ್ತು. ಸಾಕಷ್ಟು ಜನ ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ರು. ನಮ್ಮ ಕ್ಷೇತ್ರದ ಶಾಸಕರಾಗಿದ್ರು, ಅವರು ಈಗ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ಸಾಕಷ್ಟು ಪಕ್ಷಕ್ಕಾಗಿ ದುಡಿದಿದ್ದಾರೆ, ಹಾಗಾಗಿ ಅವರು ಮುಖ್ಯಮಂತ್ರಿಗಳಾಗ್ಬೇಕು ಅನ್ನುವಂಥದ್ದು ನಮ್ದು ಕೂಡ ಕನಸಾಗಿತ್ತು ಅನ್ನುವಂಥದ್ದು ಬಹಳಷ್ಟು ಜನರು ಕೂಡ ಹರ್ಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಹಾಗಾಗಿ ಅಲ್ಲಿ ಈಗ ಮುಖ್ಯಮಂತ್ರಿಗಳು ಬರುವಂತ ನಿಟ್ಟಿನಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಇಡೀ ಸಂಚಾರ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲೆಲ್ಲೂ ಕೂಡ ಆಯೋಜನೆ ಕೂಡ ಮಾಡಿದ್ದಾರೆ. ದೀಪಾ. ಎಸ್ ಬಸವರಾಜ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.